ಅಜ್ಜಿ ಚಿನ್ನನಹಳ್ಳಿನಾ? ಹೆಂಗಾಯ್ತು? ಅಲ್ಲ ಇದು ನಿನ್ಗೆ ಆಗಿದ್ದಂಗೆ ಜಾಸ್ತಿ ಆಯಿತು. ಜಾತ್ರೆನಲ್ಲಿ ಊಟ ಮಾಡಿದ್ರಾ? ಅಡುಗೆ ಮಾಡಿಸಿದ್ರಾ? ಬರ್ರಿ ಹಿಂದೆ ಕಡಿಮೆ ಆಗಿದೆ. ಇದು ಸಿನಿಮಾನಲ್ಲಿ ನಿಮಗೆ ಬಂದಾಗ ಎಷ್ಟು ಸಾರಿ ನೀವು ಅಂತ ಈಗ ಮೇಲ ಸರಿ ಆಗ್ತದೆ. 9 ಗಂಟೆಗೆ ಫೋನ್ ಮಾಡಿದ್ರು. ಅವಾಗ ನಾನು ಓದಿ ಹಿಂದೆ ನಡೀತಾರೆ ಅವಾಗ ಆಟೋದ ಬಂದು ಬಸ್ ಸ್ಟ್ಯಾಂಡ್ ಅವ್ರು ಆಗಲಿಲ್ಲ ಕಾರ್ ಮಾಡ್ಕೊಂಡು ಬಂದಾಗ ಹೊಟ್ಟೆ ಇಂದೋರು ತುಮಕೂರು ಜಿಲ್ಲೆಯಲ್ಲಿ ಮಧುಗಿರಿ ತಾಲೂಕಿನಲ್ಲಿ ಚಿನ್ನೇನಹಳ್ಳಿ ಅಂತಕ್ಕಂಥ ಗ್ರಾಮದಲ್ಲಿ ಜಾತ್ರೆಯನ್ನು ಆ ಊರಿನಲ್ಲಿ ಆಚರಣೆ ಮಾಡ್ತಾಯಿದ್ರು. ಆ ಸಂದರ್ಭದಲ್ಲಿ ನೀರು ಕಲುಷಿತ ನೀರಿನಿಂದ ಸುಮಾರು 100ಕ್ಕೂ ಹೆಚ್ಚು ಜನರಿಗೆ ವಾಂತಿ ಭೇದಿ ಈ ರೀತಿ ಆಗಿದೆ ಅಂಥೇಳಿ ರಿಪೋರ್ಟ್ ಆಗಿ ಕೆಲವರು ಅವರೇ ಖಾಸಗಿ ಆಸ್ಪತ್ರೆಗಳಿಗೆ ಅಲ್ಲಿ ಮಧುಗಿರಿಯಲ್ಲಿ, ಕೊರಟಗೆರೆನಲ್ಲಿ ಮತ್ತು ತುಮಕೂರಿನಲ್ಲಿ ಸೇರಿಕೊಂಡಿದ್ದಾರೆ. ಆನಂತರ ಇಲ್ಲಿಗೆ ತುಮಕೂರು ಆಸ್ಪತ್ರೆಗೆ ಅಲ್ಲಿನ THO, ಅನಂತರ TC ಅವರು, DHO ಅವರು, CO ಅವರು ಅವರೆಲ್ಲರೂ ಕೂಡ ಹೋಗಿ ಅಲ್ಲಿಂದ ಯಾರು ಇದರಲ್ಲಿ ತೊಂದರೆಗೆ ಸಿಕ್ಕಾಕ್ಕೊಂಡಿದ್ರು ಅವ್ರನ್ನ ಎಲ್ಲ ತುಮಕೂರು ಆಸ್ಪತ್ರೆಗೆ ಕರ್ಕೊಂಡು ಬಂದಿದ್ದಾರೆ, ಅಡ್ಮಿಟ್ ಮಾಡಿದ್ದಾರೆ. ದುರದೃಷ್ಟ ಇಬ್ಬರು ಚಿಕ್ಕದಾಸಪ್ಪ ಅಂತೇಳಿ 76 ವರ್ಷದವರು ಮತ್ತು ಪೆದ್ದಣ್ಣ ಅಂತೇಳಿ 72 ವರ್ಷದವರು. ಇವರಿಬ್ಬರು ಕೂಡ ಇಲ್ಲಿ ಆಸ್ಪತ್ರೆಯಲ್ಲಿ ತೀರ್ಕೊಂಡಿದ್ದಾರೆ. ಈಗಾಗಲೇ ಆ ಊರಿನಲ್ಲಿ PDO ಅವ್ರನ್ನ, ವಾಟರ್ಮೆನ್ನನ್ನು ಅವ್ರನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. ನಮಗೆ ಒಂದು ಪಾಠ ಅಂತ ತಿಳ್ಕೊಂಡು ನಾವು ಇಡೀ ಜಿಲ್ಲೆಯಲ್ಲಿ DC ಅವರು ಅದನ್ನು ರಿವ್ಯೂ ಮಾಡ್ತಾರೆ, ಇಡೀ ಜಿಲ್ಲೆದು. ನಾಳೆ ನಾನು ಸಭೆ ಇಟ್ಕೊಂಡಿದ್ದೇನೆ, ಜಿಲ್ಲಾ ಮಟ್ಟದ ಅಧಿಕಾರಿಗಳ ಸಭೆಯನ್ನು ಇಟ್ಕೊಂಡಿದ್ದೇನೆ. ಅದರಲ್ಲಿ ನಾನು ಕೂಡ ಇಡೀ ಜಿಲ್ಲೆಯ ವಾಟರ್ ಸಪ್ಲೈ ಸಿಸ್ಟಮನ್ನು ರಿವ್ಯೂ ಮಾಡ್ತೇನೆ. ಯಾಕೆಂದರೆ ಈ ಕುಡಿಯುವ ನೀರಿನ ವ್ಯವಸ್ಥೆ ಬಗ್ಗೆ ನಾವು ಎಚ್ಚರಿಕೆಯಿಂದ ಇರಬೇಕಾಗ್ತದೆ ಅಂತೇಳಿ ನಾನು ಸಾರ್ವಜನಿಕ ಸ್ನೇಹಿತರುಗಳಿಗೆ ಮನವಿಯನ್ನು ಮಾಡ್ತೀನಿ.